ಉಪ್ಪಿ ಸರ್ ಹಾ. ಸೊ ತೆಲುಗು ಒಂದು ಇಂಟರ್ವ್ಯೂನಲ್ಲಿ ನೀವು ಒಂದು ಮಾತು ಹೇಳಿದ್ರೆ ಅಂದ್ರೆ ರಾಮಾಯಣದ ಬಗ್ಗೆ. ಸೊ ನೀವು ಮಾಡಿರೋ ಡಿಕೋಡ್ ರಾಮಾಯಣದ ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡಿಲ್ಲ. ಸೊ ನೀವು ಆ ಥರ ಒಂದು ಹೇಳಿದಾಗ ತುಂಬಾ ವೈರಲ್ ಆಗಿದೆ ನಮ್ಮ ಫುಲ್ ಓವರ್ ಆಲ್ ಕಂಟ್ರಿನಲ್ಲಿ. ಸೊ ಅದ್ರ ಬಗ್ಗೆ ಏನು ಸ್ಟೇಟ್ಮೆಂಟ್ ಹೇಳ್ತೀರಾ? ಅಲ್ಲಲ್ಲ, ಅದು ಈಗ ರಾಮಾಯಣ ಮಹಾಭಾರತ ಇವತ್ತಿಗೂ ಯಾಕೆ ನಮ್ಗೆ ಅದಷ್ಟು ಕಾಡುತ್ತೆ, ಇವತ್ತಿಗೂ ಅದು ರಿಲೆವೆಂಟು, ಇವತ್ತಿಗೂ ಎಷ್ಟೋ ಸಾವಿರ ವರ್ಷಗಳಿಂದ ಇವತ್ತಿಗೂ ಕೂಡ ಅದನ್ನ ಇಟ್ಕೊಂಡೆ ಎಷ್ಟೋ ಜನ ಪಿಕ್ಚರ್ ಮಾಡ್ತಿದ್ದಾರೆ. ನಿಜ ಹೇಳಬೇಕು ಅಂದರೆ ಈ ಕಾಪಿ ರೈಟ್ ಏನಾರ ಬಂದರೆ ವಾಲ್ಮೀಕಿ ವ್ಯಾಸನಿಗೆ ಎಲ್ಲ ಸಿನಿಮಾ ಡೈರೆಕ್ಟರ್ಗಳು ಕಾಪಿ ರೈಟಲ್ಲಿ ದುಡ್ಡು ಕೊಡಬೇಕು. ಯಾರು ಅದನ್ನೇ ಎಲ್ಲ ತಗೊಂಡು ಮಾಡ್ತಾ ಇರೋದು ಇವತ್ತಿಗೂ ಕೂಡ. ಯಾಕೆ ಅಂದರೆ ಅದು ಒಳಗಡೆ ಇರೋ ಸಬ್ಜೆಕ್ಟ್. ಆ್ಯಕ್ಚುಲಿ ಅದನ್ನು ಒಳಗಿರೋದನ್ನ ಅವ್ರು ತಗೊಂಡು ಏನಂದರೆ ಸೀತೆ ಅಂದ್ರೆ ಏನು, ಆ್ಯಕ್ಚುಲಿ ಆತ್ಮ ರಾಮ ಅಂತಾರೆ. ರಾಮ ಅಂದರೆ ಆತ್ಮ ಇದ್ದಂಗೆ. ಆ ಒಂದು ಇದಕ್ಕೆ ಆತ್ಮ ರಾಮ ಅಂತಾರೆ. ಆತ್ಮ ಕೃಷ್ಣ ಅಂತ ಹೇಳಲ್ಲ ನೋಡಿ, ಆತ್ಮ ರಾಮ ಅಂತಾರೆ. ಪ್ರಾಣ ವಾಯುಗೆ ಹನುಮಂತ ಅಂತಾರೆ. ಅದಕ್ಕೆ ಆತ್ಮ ಪ್ರಾಣ ಎರಡು ತಪ್ಕೊಂಡಿರೋದು. ರಾಮ ಸೀತೆ ತಪ್ಕೊಂಡಿರೋ ವಿಗ್ರಹ ನೀವು ನೋಡಕ್ ಸಿಗಲ್ಲ. ಹನುಮಂತ ರಾಮ ತಪ್ಕೊಂಡ್ರೆ ಸಿಗೋದು, ಅದು ಆತ್ಮ ಇದು ಅಂತ. ಸೀತೆ ಅನ್ನೋದು ಒಂದು ಮನಸ್ಸು, ಅರ್ಥ ಆಯ್ತಾ? ಇದು ಜಿಂಕೆ ಏನೋ ಗೋಲ್ಡನ್ ಡಿಯರ್ ಅಂತಾರಲ್ಲ, ಏನೋ ಬೆಂಗಾಲದ ಜಿಂಕೆ, ಮಾಯಾ ಜಿಂಕೆ. ಸೊ ರಾವಣ ಅಂದ್ರೆ 10 ತಲೆ, ಸಿಕ್ಕಾಪಟ್ಟೆ ಬುದ್ಧಿ ಶಕ್ತಿ ಇರುವಂಥವನು. ಈ ಆತ್ಮಕ್ಕೂ ಈ ಮೈಂಡ್ಗೂ ಕ್ಲಾಶ್ ಆಗ್ತಾನೆ ಇರುತ್ತೆ. ಸೊ ಅದೇ ರಾಮಾಯಣ. ಅದನ್ನ ಅವರು ಬೇರೆ ಬೇರೆ ತರ ಮಾಡಿದ್ರಿಂದ ಇವತ್ತಿಗೂ ನಮ್ಗೆ ಅದು ಅಷ್ಟು ಟಚ್ ಆಗುತ್ತೆ ಅಂತ ಎಲ್ಲ ಒಂದು ಇಂಟರ್ವ್ಯೂ ಹೇಳಿದೆ ಅಷ್ಟೇ. ಬಟ್ ಸರ್, ನೀವೇನಾದ್ರು ರಾಮಾಯಣ ಆಗ್ಬಿಟ್ರೆ ಮೋಸ್ಟ್ಲಿ ಅದು ಬೇರೆ ಥರನೇ ಮಾಡ್ತೀರಾ ಅಂತ ಅನ್ಸುತ್ತೆ ಸರ್. ಯಾಕಂದ್ರೆ ನಿಮ್ಮ ಒಂದು ಡಿಕೋಡ್ ಬೇರೆ ಥರನೇ ಇದೆ ಮೈಂಡ್ ಸೆಟ್ಟು. ಅಂದ್ರೆ ನಾವು ಆ ಥರ ಅರ್ಥ ಮಾಡ್ಕೊಳಕ್ ಆಗಿಲ್ಲ, ಆ ಥರ ಅರ್ಥ ಮಾಡ್ಕೊಂಡು ಹೇಳ್ತೀರಾ ನೀವು. ಸೊ ಮಾಡಿದ್ರೆ ಹೆಂಗಿರುತ್ತೆ ಸರ್ ಅದೊಂದು? ಇಲ್ಲ ನೋಡೋಣ, ಇವಾಗ ಮಾಡ್ತಿರೋರು ಇನ್ನೂ ಒಂದು ಲೆವೆಲ್ ಮಾಡ್ತಿರ್ಬೋದು ದೊಡ್ಡದಾಗಿ. ಸರ್ ಇಲ್ಲಿ ಇಲ್ಲಿ ಸರ್ ಇಲ್ಲಿ ಸರ್ ರಾಮಚಂದ್ರ ಸರ್, ನೀವು ಫಸ್ಟು ಸೂಪರ್ ಅನ್ನೋ ಮೂವಿ ಮಾಡ್ತೀರಾ, ಏನೋ ಒಂದು ವಿಷಯ ಹೇಳ್ತೀರಾ ಜನಗಳಿಗೆ, ಬದಲಾಗಿ ಅಂತ ಹೇಳ್ತೀರಾ. ಬದಲಾದ್ರೆ ಕರ್ನಾಟಕ ಹಿಂಗಾಗುತ್ತೆ, ದೇಶ ಹಿಂಗಾಗುತ್ತೆ ಅಂತ ಹೇಳ್ತೀರಾ. ಆಮೇಲೆ ಉಪ್ಪಿಟ್ಟು ಮಾಡ್ತೀರಾ, ಮತ್ತೆ ಬಂದು ಅದನ್ನೇ ಹೇಳ್ತೀರಾ ಸರ್. ಅಂದ್ರೆ ನೀವು ಬದಲಾದ ದೇಶ ಹಿಂಗಾಗುತ್ತೆ ಅಂತ. ಇವಾಗ ಮೊನ್ನೆ ಮಾಡಿರೋ ಸಿನಿಮಾದಲ್ಲೂ ಕೂಡ UAಲ್ಲೂ ಕೂಡ ಅದನ್ನೇ ಹೇಳಕ್ಕೆ ಇಷ್ಟಪಟ್ಟಿದ್ದೀರಾ ಸರ್. ಉಪ್ಪಿ ಸರ್ ಪ್ರತಿ 5 ವರ್ಷಕ್ಕೋ 6 ವರ್ಷಕ್ಕೋ ಬಂದ್ಬಿಟ್ಟು ಏನೋ ಒಂದು ಹೇಳ್ತೀರಾ, ಹಿಂಗಾದ್ರೆ ಕರ್ನಾಟಕ ಹಿಂಗಾಗುತ್ತೆ, ದೇಶ ಹಿಂಗಾಗುತ್ತೆ ಅಂತ ಹೇಳ್ತಾರೆ. ಉಪ್ಪಿ ಸರ್ ಇನ್ನು ಎಷ್ಟು ಸಿನಿಮಾ ಮಾಡ್ಬೇಕು ಸರ್ ಈ ಕರ್ನಾಟಕ ಆಗಲಿ ದೇಶ ಆಗಲಿ ಬದಲಾಗಕ್ಕೆ? ಏನೋ ನೀವು ಹೇಳ್ಬೇಕು ಅದನ್ನ. ನನ್ನ ಕ್ವಶನ್ ಕೇಳೋದಲ್ಲ ಇದು, ನೀವು ಆನ್ಸರ್ ಮಾಡೋ ಕ್ವಶನ್ ಇದು. ಅಲ್ಲ ಸರ್, ಏನಂದ್ರೆ ನಾವು ಪ್ರತಿ ಸಲ ಸಿನಿಮಾ ನೋಡಿದ್ರು ಸರ್, ಉಪೇಂದ್ರ ಸರ್ ಸಿನಿಮಾ ನೋಡಿದ್ದಾರೆ. ಸೊ ಏನೋ ಇನ್ನೊಂದು 5 ವರ್ಷ ಕರ್ನಾಟಕ ಹಿಂಗಾಗ್ಬೋದು, ಏನೋ ಬದಲಾಗ್ಬೋದು. ಇಲ್ಲ ಇಲ್ಲಿ ಹೇಳ್ತಿರೋದೇ ನಾನು. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಇದು ಸೋಷಿಯಲ್ ಪೊಲಿಟಿಕಲ್ ಅಲ್ಲ, ಇದು ಪರ್ಸನಲ್ ವಿಷಯ. ಇದು ಹೇಳ್ತಿರೋದು ನಾನು. ಈಗ ಸಿಂಪಲ್ ಆಗಿ ಹೇಳ, ಹೆಂಗೆ ಹೇಳಿ ನಾನು ಇದನ್ನ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಯುವಕರಿಗೆ ಜಾಬ್ಸ್ ಬೇಕು ಅಂತಾರೆ. ಆ್ಯಕ್ಚುಲಿ ನಾನೆಲ್ಲೋ ಒಂದು ಫಿಲಮಲ್ಲಿ ಹೇಳಿದ್ದೀನಿ, ಕೆಲಸ ಅನ್ನೋದು ಹುಡುಕೋದಲ್ಲ ಮಾಡೋದದು ಅಂತ. ನೀವು ಹುಡುಕ್ಬೇಡಿ ಮಾಡಿ ಅಂತ. ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬ ಜನ ಬರ್ತಾರೆ, ನಾನು ಡೈರೆಕ್ಟರ್ ಆಗಬೇಕು ಅಂತ. ನಾನೇನೋ ಡೈರೆಕ್ಟ್ರು ಮುಂದೆ ಆಗೋದಲ್ಲ, ಈಗಲೇ ಆಗ್ಬಿಡೋ ಅಂತ. ಅಂದರೆ ನಿನ್ನ ಕೈಯಲ್ಲಿ ಮೊಬೈಲ್ ಇದೆ, ಅಂದರೆ ಕ್ಯಾಮ್ರಾ ಇದೆ, ಥಿಯೇಟ್ರು ಇದೆ, ಅದರಲ್ಲಿ ಯೂಟ್ಯೂಬ್ ಇದೆ. ಒಂದು ಯಾವ್ದಾದ್ರು ಒಂದು ಡೈರೆಕ್ಟ್ ಮಾಡು, ಅಲ್ಲೇ ಎಡಿಟಿಂಗ್ ಇದೆ ಮಾಡು, ಮ್ಯೂಸಿಕ್ಕು ಸಿಗುತ್ತೆ ಮಾಡು, ಯೂಟ್ಯೂಬ್ ಇದೆ, ಥಿಯೇಟ್ರ್ ಹಾಕು, ನಾಳೆ ನೀನು ಡೈರೆಕ್ಟರ್ ಆಗ್ಬಿಡ್ತೀಯ ಅಲ್ವಾ? ಡೈರೆಕ್ಟ್ ಯಾವುದೇ ಆಗಬೇಕಾದ್ರೆ ಈ ಕ್ಷಣದಲ್ಲಿ ಆಗಬೇಕು. ಅದು ನಮ್ಮ ಮನಸ್ಸೊಳಗಡೆ ಆ ಚೇಂಜಸ್ ಆಗಬೇಕು. ಅದನ್ನೇ ಟ್ರೈ ಮಾಡ್ತೀನಿ ಅಷ್ಟೇ. ಕಮರ್ಷಿಯಲ್ ಆಗಿನೇ ಕೂಡ ಅದನ್ನೊಂದು ಸಣ್ಣ ವಿಷಯವಾಗಿಟ್ಟಿರ್ತೀನಿ. ಆ್ಯಕ್ಚುಲಿ ಅಗೇನ್ ಯು ಶುಡ್ ಥಿಂಕ್ ಪರ್ಸ್ನಲ್. ಅದು ತುಂಬ ಪರ್ಸ್ನಲ್. ಅದು ನನ್ನ ಆಡಿಯನ್ಸ್ಗೆ ಪರ್ಸ್ನಲ್ ಆಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಸರ್ ಉಪ್ಪಿ ಸರ್, ನಾನು ಮತ್ತೆ ಈ ಪ್ರಶ್ನೆ ಕೇಳ್ತೀನಿ. ನೀವು ನಿಮ್ಮ ಎಲ್ಲ ಸಿನಿಮಾಗಳಲ್ಲೂ ಕೂಡ ಸುಮಾರು ಸಿನಿಮಾಗಳಲ್ಲಿ ಪ್ರಶ್ನೆ ಕೇಳಬೇಕು, ಸತ್ ಪ್ರಜೆಗಳು ಪ್ರಶ್ನೆ ಕೇಳಬೇಕು ಅಂತ ಹೇಳ್ತೀರಾ. ಆಮೇಲೆ ಎಲ್ರಿಗೂ ಪ್ರಶ್ನೆ ಕೇಳೋಕ್ಕೆ ಹುರಿದುಂಬಿಸ್ತೀರ. ನಿಮ್ಮ ಸಿನಿಮಾಗಳೆಲ್ಲ ಅದೇ ಪ್ರಶ್ನೆಯಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಬೇರೆ ವಿಷಯಗಳನ್ನು ಪ್ರಶ್ನೆಯಾಗಿ ಕೇಳಿದ್ರೆ ಹುಳ ಅಂತೀರ, ಹೇಗೆ? ನಾನೇನು ಪ್ರಶ್ನೆ ಹುಳ ಅಂದೆ? ಈ ಪ್ರಶ್ನೆ ಕೇಳಿದಕ್ಕೆ ಕಲೆಕ್ಷನ್ ಎಷ್ಟಾಯ್ತು, ಇನ್ನೊಂದು ನೀವೇ ಹುಳ ಅನ್ಲಿಲ್ಲ, ಡೌಟ್ಗಳನ್ನ ಹುಳ ಅಂತಿದ್ದು. ಪ್ರೊಡ್ಯೂಸರ್ ಹೇಳ್ತಾರೆ, ಸರ್ ವಿ ಆರ್ ವೆರಿ ಹ್ಯಾಪಿ ಸರ್. ಸರ್ ಡೌಟೇ ಪ್ರಶ್ನೆಯಾಗಿ ಪರಿವರ್ತನೆ ಆಗೋದು ಸರ್. ಅನುಮಾನವೇ ಕೇಳಿ, ಅನುಮಾನವೇ ಇಲ್ಲ ಅದರಲ್ಲಿ. ಅಲ್ಲಲ್ಲ, ಅನುಮಾನ ಎಲ್ಲಿ ಪಡಬೇಕು ಅಲ್ಲಿ ಪಡಬೇಕು. ನಮ್ಮ ದುಡ್ಡು ನಿನ್ನಪ್ಪ ತಗೊಂಡು ಆಡ್ತಿರ್ಬೇಕಾದ್ರೆ ಅನುಮಾನ ಪಡಿ. ನಾನು ಅನುಮಾನ ಬಂದ್ರೆ ನಿಮ್ಮ ಮನೆಯವ್ರ ಬಗ್ಗೆ ನಿಮ್ಮ ಮನೆ ಬಂದ್ರೆ ಹೆಂಡತಿಗೆ ದುಡ್ಡು ಕೊಟ್ಟಿದ್ದೀನಿ ಏನು ಮಾಡ್ಬಿಟ್ಲ ಇವಳು ಅಂದ್ರೆ, ಹೌದು ಅಲ್ಲೂ ಇರುತ್ತೆ, ಇರುತ್ತೆ, ಕೇಳಕ್ಕೆ ಹೇಳ್ತೀವಿ. ನೀವು ಕೇಳಿ ಹುಳ ಅನ್ನೋದಿಗೆ ಹೇಗೆ ನನಗೆ ಮಾತ್ರ ನೀವು ಹೇಳ್ತೀರಾ ಹುಳ ಬಿಡ್ತೀರಾ ಹುಳ, ನಾವು ಹೇಳ್ಬಾರ್ದ ನಿಮ್ಗೆ? ಅಲ್ಲ ಪರವಾಗಿ ಹುಳ ಅನ್ನೋ ಪದ ಅದು
ತುಂಬಾನೇ ನೀವು ಹುಳ ಬಿಡ್ತೀರಾ ಇಲ್ಲಿ ತಲೆ ನನಗೆ ಎಷ್ಟು ಸತಿ ಹೇಳಿದ್ದೀರಾ ನೀವು? 10 ರೀತಿ ಹೇಳ್ತಾನೆ ಇದ್ದೀರಾ. ನಾವು ಒಂದೇ ಒಂದು ಸತಿ ಹೇಳದ್ನಪ್ಪ, ಕೋಪ ನೋಡಿ ಅದಕ್ಕೆ ಅವ್ರಿಗೆ. ಅನುಮಾನಗಳು ಮತ್ತೆ ಪ್ರಶ್ನೆ ಮಾಡೋ ಸತ್ಪ್ರಜೆ ಆಗಿಲ್ಲ, ಪ್ರಶ್ನೆ ಕೇಳೋರು ಯಾವನ್ನ. ಥ್ಯಾಂಕ್ ಯು ಕೇಳ್ತಾ ಇದ್ದೀರಲ್ಲ, ನಾವು ಇರೋದೇ ನೀವು ಪ್ರಶ್ನೆ ಕೇಳೋದಕ್ಕೆ ನಾವು ಉತ್ತರ ಹೇಳೋದಕ್ಕೆ. ಥ್ಯಾಂಕ್ ಯು. ಉಪ್ಪಿ ಸರ್, ಇಲ್ಲಿ ಲಕ್ಷ್ಮಿ ಸರ್ ಇಲ್ಲಿ ಹಾ, ಸಿನಿಮಾಗೂ ಬಿಫೋರು ರಜನಿಕಾಂತ್ ಸರ್ಗೆ ಒಂದಷ್ಟು ರಶಸ್ ತೋರಿಸಿದ್ರಿ ಅಂತಂದ್ರಿ. ಅದಾದ್ಮೇಲೆ ಆಮೀರ್ ಖಾನ್ ಅವರು ಟೀಸರ್ ನೋಡಿ ತುಂಬಾ ಚೆನ್ನಾಗಿದೆ ಅಂತ ವಿಡಿಯೋ ಬೈಟು ವಿಶ್ ಕೂಡ ಮಾಡಿದ್ರು. ಅದಾದ್ಮೇಲೆ ಪ್ರಮೋಷನ್ಸ್ಗೆ ಅಂತ ಹೋದಾಗ ಅಲ್ಲು ಅರ್ಜುನ್ ಅವರು ಮೀಟ್ ಮಾಡಿದ್ರಿ, ಅವರೇ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡಿದ್ರು ಆಂಧ್ರದಲ್ಲಿ. ರಾಣಾ ಅವ್ರ ಜೊತೆ ಒಂದು ಸಂದರ್ಶನ ಕೂಡ ಮಾಡಿದ್ರಿ. ಅಂದ್ರೆ ಇಲ್ಲಿ ಸೆಲೆಬ್ರಿಟಿ ಶೋ ಅಂತ ಆಯ್ತು, ಅವರೆಲ್ಲರೂ ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾ ನೋಡಿದ್ರ ಸರ್, ಏನ್ ರಿಯಾಕ್ಷನ್ ಬಂತು? ಇಲ್ಲಪ್ಪ, ಆ ಸಂದರ್ಭ ಬಂತು. ನಾನು ಹೋಗಿದ್ದಾಗ ರಾಣಾ ಅವ್ರು ಕರೆದ್ರು, ಒಂದು ಮಾಡೋಣ ಅಂತ ಮಾಡಿದೆ ಅಷ್ಟೇ ಹೊರತು ಅದೇನು ಬೇರೆ ಇದೇನಿಲ್ಲ. ನನಗೆ ಸೆಲೆಬ್ರಿಟೀಸ್ ನೀವು ಪಿಕ್ಚರ್ ನೋಡಿದ್ರೆ ನಿಮಗೆ ಖುಷಿ ಆಯ್ತಾ, ಮುಗಿದೋಯ್ತು. ನೀವು ಖುಷಿ ಪಟ್ರೆ ಅವರು ನೋಡಿ ಅವರು ಖುಷಿ ಪಟ್ಟಿರ್ತಾರೆ. ಸರ್, ನನಗೆ ಒಂದೇ ಒಂದು ಡೌಟ್ ಅಬೌಟ್ ಯು ಐ ಇಸ್ ಅಬೌಟ್ ಕಲ್ಕಿ ಕ್ಯಾರೆಕ್ಟರ್ ಸರ್. ಅದೊಂದು ಸ್ವಲ್ಪ ನಮ್ಗೆ ಡಿಕೋಡ್ ಮಾಡ್ಕೊಡಿ ಸರ್. ಏನಮ್ಮ? ಕಲ್ಕಿ ನನ್ನ ಪ್ರಕಾರ ಗರುಡ ಪುರಾಣ ಅಂದ್ರೆ ಒಂದು ಪುರಾಣದಲ್ಲಿ ಡಸ್ ಗುಡ್ ಅಂತ, ಬಟ್ ಈ ಕಲ್ಕಿ ಇಸ್ ಅ ಡಿಸ್ಟ್ರಾಯರ್ ಅಂತ. ಸೊ ಐ ವಾಸ್ ಕನ್ಫ್ಯೂಸ್ ವಿತ್ ದ ಕಲ್ಕಿ ಕ್ಯಾರೆಕ್ಟರ್ ಅಬೌಟ್ ಯಾರ್ಸ್. ನಾನು ಒಂದೇ ಒಂದು ಕ್ವಶನ್ ಕೇಳ್ತೀನಿ ನಿಮ್ಮನ್ನ, ಈ ಪಿಕ್ಚರ್ ವಿಲನ್ ಯಾರು ಹೇಳಿ? ನೀವೇ. ನಾನಾ? ನೋಡಿ, ಇಲ್ಲೇ ನೀವು ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ನಾನು ಡೌಟ್ ಅಂತ ನಾನು ಕೇಳಿದ್ದು ನಿಮಗೆ ನಿಮ್ಗೆ. ವಿಲನ್ ಯಾರು ಅಂತ ಗೊತ್ತಾಗ್ಬಿಟ್ರೆ ಈ ಪಿಕ್ಚರ್ ಕ್ಲೀನಾಗಿ ಅರ್ಥ ಆಗ್ಬಿಡುತ್ತೆ. ಅಲ್ಲ, ಅದಕ್ಕೆ ನಾನು ನಿಮ್ಗೆ ಕೇಳಿದ್ದು, ಕ್ಯಾನ್ ಯು ಕ್ಲಾರಿಫೈ ಆ ಕಲ್ಕಿ ಕ್ಯಾರೆಕ್ಟರ್ ಬಗ್ಗೆನೇ ನಾನು ನಿಮ್ಗೆ. ಓಕೆ, ನಾನು ಒಂದು ಚಾಲೆಂಜ್ ಕೊಡ್ತೀನಿ ನಿಮ್ಗೆ. ಇನ್ನೊಂದ್ಸತಿ ಪಿಕ್ಚರ್ ನೋಡಿ, ಈ ಪಿಕ್ಚರ್ ವಿಲನ್ ಯಾರು ಅಂತ ಹೇಳಿ. I'm talking about the character, sir, not about the system or whatever you're telling is this one. ಹಾ, ನಾನೇ ವಿಲನ್ ಅಂತ ನೀವು ಒಪ್ಕೊಂತಿಲ್ಲ ನೋಡಿ. ಕರೆಕ್ಟ್ ಹೇಳಿ, ನಾನೇ ಈ ಪಿಕ್ಚರ್, ನಾನು ಪ್ರೇಕ್ಷಕ, ನಾನೇ ವಿಲನ್ ಅಂತ ಹೇಳಿ. ಪ್ರೇಕ್ಷಕ ಆ ಜನರು ಯಾರು? ನೀವು ಈ ಕಡೆ ಕಲ್ಕಿ ವಿಲನ್ನ ಸತ್ಯ ವಿಲನ್ನ ಅಂತೀರಾ. ಪಾಪ ಅವರಿಬ್ರು ಒಂದು ಪರ್ಪಸ್ಗೆ ಹೋಗ್ತಾ ಇದಾರಲ್ಲಿ. Sir, you are mirroring us only, sir. ನಮ್ಮ ಬಗ್ಗೆ, ನಮ್ಮ ಸಿಸ್ಟಮ್ ಬಗ್ಗೆ ಮಿರರ್ ಮಾಡ್ತಾ ಇದ್ದಾರೆ. ಬಟ್ ಕಲ್ಕಿ ಆಸ್ ಅ ಕ್ಯಾರೆಕ್ಟರ್ ನನಗೆ ಸ್ವಲ್ಪ ಡೌಟ್ ಇತ್ತು, ಅದಕ್ಕೆ ಕೇಳಿದೆ ಸರ್. ಏನ್ ಡೌಟ್? ಅದೇ ಹೇಳಿದಲ್ಲ, ವಾಟ್ ಇಸ್ ದ ಕ್ಯಾರೆಕ್ಟರ್ ಯು ಟ್ರೈ ಟು ಪೋರ್ಟ್ರೇ ಥ್ರೂ ಕಲ್ಕಿ ಅಂತ. ಈಗ ಒಂದು ಲೈನಲ್ಲಿ ಹೇಳ್ಬೇಕು ನಿಮಗೆ, ಒಂದು ತಾಯಿಗೆ ಪ್ರಾಬ್ಲಮ್ ಆಗಿದೆ. ಆ ತಾಯಿಗೆ ಒಂದು ಐಡಿಯಾಲಜಿಯಲ್ಲಿ ಸೊಲ್ಯೂಷನ್ ಕೊಡೋಕೆ ಹೋಗ್ತಾನೆ, ಇನ್ನೊಂದು ಐಡಿಯಾಲಜಿಯಲ್ಲಿ ಸೊಲ್ಯೂಷನ್ ಕೊಡೋಕೆ ಹೋಗ್ತಾನೆ. ಬಟ್ ಅಲ್ಲಿ ವಿಲನ್ಸ್ ಯಾರು? ವಿಲನ್ಗಳು ಯಾರು? As you said, it's a system and ನೋಡಿ, ನಮ್ಮನ್ನು ಕೇಳ್ತೀರಾ ಸರ್ ವಿಲನ್ ಕ್ಯಾರೆಕ್ಟರ್, ಅದು ನಾವು ಹೇಳ್ತೀವಿ ವಿಲನ್ ಕ್ಯಾರೆಕ್ಟರ್ ಮಾಡಿದೀನಿ ಅಂತ. So according ಕೂಡ to- ನಾನು ವಿಲನ್ ಒಪ್ಕೊಳ್ಳೋಕೆ ರೆಡಿ ಇಲ್ಲ. according to you, ಕಲ್ಕಿ is a destroyer ಅಂತ. ಡಿಸ್ಟ್ರಾಯ್ ಏನ್ ಮಾಡ್ತಾ ಇದ್ದಾನೆ ಅವನು? ಯಾರನ್ನು ಮಾಡ್ತಾ ಇದ್ದಾನೆ ಡಿಸ್ಟ್ರಾಯ್? It felt like that. ಅಂದ್ರೆ ಸಿಸ್ಟಮ್ ನ ಕರೆಕ್ಟ್ ಮಾಡಕ್ ಹೊರಟಿರೋದ ಕಲ್ಕಿ ಅಂತ. ಅಲ್ಲಮ್ಮ, ಸಿಸ್ಟಮ್ ಅಂದ್ರೆ ಯಾರು ಅಂತ ನಾನು ಕೇಳ್ತಾ ಇದ್ದೀನಿ. ನಾವು ನೀವೇ ತಾನೆ. That is what, but still, what is Kalki doing here? Is he the destroyer? Is he the savior? What is he here in the as a character? He is destroying, no? But Kalki in Purana is something else, alva? ಅಲ್ಲ, ಇದ್ರಲ್ಲಿ ಅವನೇ ಏನೋ ಕ್ಲೈಮ್ ಮಾಡ್ಕೊಂಡ್ ಬರ್ತಾನೆ ನಾನು ಕಲ್ಕಿ ಅಂತ. ದಿಸ್ ಇಸ್ ನಾಟ್ ಮೈಥಾಲಜಿಕಲ್ ಕಲ್ಕಿ, ನಾನು ಫಸ್ಟ್ ಹೇಳಿದ್ದೀನಿ Okay. ಅಲ್ವಾ? ಉಪ್ಪಿ ಸರ್, ಸೈಕಲಾಜಿಕಲ್ ಕಲ್ಕಿ ಇದು. Okay. Down, sir. ಉಪ್ಪಿ ಸರ್, ಈಗ ಸರ್ ಇಲ್ಲಿ ಸ್ಟಾರ್ಟಿಂಗ್ ಸಿನಿಮಾದಲ್ಲಿ ಸಿನಿಮಾ ಒಳಗಡೆ ಸಿನಿಮಾ ತೋರಿಸ್ತೀರಾ, ನಮಗೆ ಆಡಿಯನ್ಸ್ಗೆ ಆ ಸ್ಕ್ರೀನ್ ತೋರಿಸಲ್ಲ. ಅವ್ರು ಯಾರು ಕೂತಿರೋರು ಎದಾದ್ರು ಇಚ್ಛೆ ಪಡ್ತಾರೆ, ಹುಚ್ಚಾಪಟ್ಟು ಅವ್ರಿಗೆ ಏನೇನು ಅನ್ಸುತ್ತಾ ಮಾಡ್ಕೊತಾರೆ. ಅದೇನು ಸಿನಿಮಾ ಔಟ್ ಆಫ್ ಫೋಕಸ್ ಆಗಿತ್ತಾ, ಏನು ಆ ಸೀನ್ ಏನು ಅಂತಲೇ ಗೊತ್ತಾಗಲ್ಲ. ಏನೇನೋ ಅರ್ಥ ಆಗಿಲ್ಲ. ಈ ಸ್ಟಾರ್ಟಿಂಗ್ ಸಿನಿಮಾ ನೋಡ್ತಲ್ಲ ಸರ್ ಆಡಿಯನ್ಸು, ಸಿನಿಮಾ ಒಳಗಡೆ ಒಂದು ಸಿನಿಮಾ ನೋಡ್ತಾರೆ, ಫೋಕಸ್ ಸಿಕ್ಕಿ ಹೊರಗಡೆ ಹೋಗ್ತಾ ಇರ್ತಾರಲ್ಲ, ಫೋಕಸ್ ಸಿಗುತ್ತೆ ಅವ್ರಿಗೆ. ಅಥವಾ ಔಟ್ ಆಫ್ ಫೋಕಸ್ ಆಗಿ ಶೂಟ್ ಮಾಡಿದ್ರೆ ಏನು ಅಂತ ನಮ್ಮ ಸ್ಕ್ರೀನೇ ಗೊತ್ತಾಗಲ್ಲ, ನಮ್ಗೆ ತೋರಿಸಲ್ಲ ಆ ಕಡೆಯಿಂದ ಏನು ಬರ್ತಾರೆ ಸ್ಕ್ರೀನಲ್ಲಿ ಅಂತ. ಆಮೇಲೆ ಲಾಸ್ಟ್ ಶಾಟ್ ತೋರಿಸ್ತೀವಲ್ಲ ನಿಮಗೆ, ಅದನ್ನೇ ನೀವು ನೋಡಿಲ್ಲ ಅಂತ ಹೇಳ್ತೀರ. ಆ ಲಾಸ್ಟ್ ಒಂದು ಶಾಟ್ ಅಲ್ಲಿ ತೋರಿಸ್ತೀವಿ ಅದನ್ನ. ಸೌಂಡ್ ಬರುತ್ತೆ
ಬಟ್ ಪಿಕ್ಚರ್ ನೋಡಿದ ಬರೀ ಸೌಂಡ್ ಸನ್ನಿಲಿ ಅನ್ನು 2 ಹಂತ ಮಾಡಿದ್ದಾರೆ. ಸರ್ ಏನಲ್ಲಿ ಒಂದು ಹುಡುಗನ ಸುಭಾಷ್ ಚಂದ್ರ ಬೋಸ್ ಓಡ್ತಿರೋ ಸ್ಟೈಲ್ ನೋಡಿ ಸುಭಾಷ್ ಚಂದ್ರ ಬೋಸ್ ಅಂತೀರಾ, ಇಲ್ಲಿ ಬಿನ್ ಲಾಡನ್ ಹೋಲಿಸ್ತೀರಾ, ಎರಡು ಸೇರಿ ಇಲ್ಲ ನಾವು ನಿಬ್ರಾಗ ಹಾಂ ಕಾಯ್ದಿಲ್ಲ. ಆ ಟೈಮ್ ಹಂಗಿತ್ತು, ಈ ಟೈಮ್ ಹಿಂಗಿದೆ. ಹಾ? ಏನು ಆ ಥರ ಇಲ್ಲಪ್ಪ, ನಾನು ಯೂಶಲಿ ನಾನು ಬರಲ್ಲ, ನಾನು ಆ್ಯಕ್ಚುಲಿ ಡಿಸ್ಟರ್ಬ್ ಆಗುತ್ತೆ ಅಂತ. ಹಾ ಅಂದ್ರೆ ಓ ಅಲ್ಲೇ ಕೇಳ್ಬಿಡ್ತಾರೆ ಅಂತ ಇದು ಇನ್ನೊಂದು ಇಂಟರ್ಪ್ರಿಟೇಷನ್. ಈ ನಿಮ್ಮ ತಲೆಗಳಿಗೆ ಆನ್ಸರ್ ಮಾಡೋ ಶಕ್ತಿ ನಮಗಿಲ್ಲ. ಥ್ಯಾಂಕ್ ಯು ಇವಾಗಲೂ ಹೇಳ್ತಿದ್ದೆ, ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಮಾಡಿರೋ ಈ ಚಿತ್ರ. ಅವರೆಲ್ಲ ಮಾತಾಡಿದ್ರು, ನಾನು ಅವ್ರಿಗಿಂತ ಏನಂತ ಹೇಳಿ ನಾನು. ಒಳ್ಳೆ ರೆಸ್ಪಾನ್ಸ್ ಬಂತು, ಅರ್ಥ ಆಗಿರೋರಿಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು. ರಿವ್ಯೂಸ್ ಎಲ್ಲ ನೋಡಬೇಕಾದ್ರೆ ನನ್ನ ಪಾತ್ರನೂ ಹೇಗೆ ಕನೆಕ್ಟ್ ಮಾಡಿಕೊಂಡು ಅರ್ಥ ಕೊಟ್ಟಿದ್ದಾರೆ ಅಂತ ತುಂಬ ಖುಷಿ ಆಯಿತು. ಯಾ ಥ್ಯಾಂಕ್ ಯು. ಅದೇ ರಿವ್ಯೂಸ್ ಅಲ್ಲಿ ನೋಡ್ತಿದ್ದೆ ಸರ್, ತುಂಬ ಎಲ್ಲರೂ ಅದನ್ನ ನೋಡಿ ಖುಷಿ ಪಟ್ಟೆ ನಾನು. ಇಡೀ ಟೀಮ್ಗೊಂದು ಎಲ್ಲ ಪತ್ರಿಕಾ ಮಿತ್ರರು ಮತ್ತೆ ಧನ್ಯವಾದಗಳು. ನಮ್ಮ ಟೀಮ್ ಒಂದು ಧನ್ಯವಾದಗಳು ಹೇಳಲೇಬೇಕಿಲ್ಲಿ. ವಾಲ್ಸ್ ಅಂಡ್ ಟ್ರೆಂಡ್ಸ್